ನಮಸ್ತೆ. ಬ್ರೇಕ್ ಆದಮೇಲೆ ಮತ್ತೆ ಸಿಟಿ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದಿಸ್ ಶೋ ಆಲ್ಮೋಸ್ಟ್ ಅಂತ ಹೇಳಬೇಕಾಗುತ್ತೆ. ಸೊ ಕೊನೆಯದಾಗಿ ಕ್ವಿಕ್ ಬಿಟ್ಸ್ ನೋಡೋಣ, ಮಾತಾಡ್ಸೋಣ. ಪ್ರದೀಪ್, ಇವತ್ತು ಬಹುಮುಖ್ಯವಾಗಿ ಫ್ರೆಂಡ್ಶಿಪ್ ಡೇ. ಹೌದು. ಸೊ ಅವಾಗಿಂದ ಮಾತಾಡ್ತಾ ಇದ್ದೀವಿ ಸ್ನೇಹಿತರ ಬಗ್ಗೆ. ಅಕಾರ್ಡಿಂಗ್ ಟು ಯು, ವಾಟ್ ಈಸ್ ಫ್ರೆಂಡ್ಶಿಪ್? ಫ್ರೆಂಡ್ಶಿಪ್ ಈಸ್ ಎವ್ರಿಥಿಂಗ್ ಅನ್ಸುತ್ತೆ. ಅಂದರೆ ದಿಸ್ ಫ್ರೆಂಡ್ಶಿಪ್ ಇಸ್ ಎವ್ರಿಥಿಂಗ್ ವಾಟ್ ವಿ, ಪ್ರತಿಯೊಂದಕ್ಕೂ ಜೀವ ಇರುವಂಥ ಪ್ರತಿಯೊಂದು ಪ್ರಾಣಿಗೂ ಅಥವಾ ಯಾವುದೇ ಮನುಷ್ಯನಿಗೂ ಕೂಡ ಒಂದು ಕನೆಕ್ಷನ್ ಅಂತ ಇರುತ್ತೆ. ಬೇಸಿಕಲಿ ನೀವು ನಾಯಿ ಜೊತೆ ಫ್ರೆಂಡ್ಶಿಪ್ ಇರಬಹುದು ಅಥವಾ ಪಕ್ಕದ ಮನೆಯವ್ರ ಜೊತೆ ಫ್ರೆಂಡ್ಶಿಪ್ ಇರಬಹುದು, ಯಾವುದೇ ರೀತಿಯ ಫ್ರೆಂಡ್ಶಿಪ್ ಇರಬಹುದು, ಒಂದು ಕನೆಕ್ಷನ್ ಅಂತಿದೆ, ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತೀವಿ ಒಬ್ರಿಗೊಬ್ರು. ಸೊ ಆ ಒಂದು ಫ್ರೆಂಡ್ಶಿಪ್ನಲ್ಲಿ ಈಗೋ ಇಟ್ಕೊಳ್ಳೋದು ಬೇಡ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. ಹಂಗನ್ಬಿಟ್ಟು ನಾನು ಹೆಲ್ಪ್ ಮಾಡಿದ್ರೆ ಮಾತ್ರ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್ ಬೇಡ. ಎಲ್ಲ ಮನಸಾರೆ ನೀವು ಶೇರ್ ಮಾಡಿಕೊಂಡ್ರೆ ಲೈಫ್ ಲಾಂಗ್ ಒಟ್ಟಿಗೆ ಸಿಗ್ತಾರೆ ಜನ. ಫ್ರೆಂಡ್ಸ್ ಇಲ್ಲ ಅಂದರೆ ಯಾವತ್ತೂ ಬದುಕೋಕ್ಕಾಗಲ್ಲ. ಇದಕ್ಕೆ 5 ಮಾರ್ಕ್ಗಳಲ್ಲಿ ಉತ್ತರಿಸಿ ಅಂದರೆ 4 ಬರುತ್ತೆ. ಇದಕ್ಕೆ ಅವ್ರು 4 ನಿಮಿಷ ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದರೆ ಫ್ರೆಂಡ್ಶಿಪ್ ಇಲ್ದಿರ ನಿಜವಾಗ್ಲೂ ಬದುಕೋಕ್ಕಾಗಲ್ಲ. ಯಾರು ಒಳ್ಳೆ ಫ್ರೆಂಡ್ಸ್ನ ಸಂಪಾದಿಸ್ಕೊಳ್ಳಿ, ದುಡ್ಡು ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಫ್ರೆಂಡ್ಸ್ನ ಸಂಪಾದಿಸ್ಕೊಳ್ಳಿ. ದಟ್ಸ್ ಆಫ್ ಕೋರ್ಸ್. ಎಸ್. ನೇತ್ರ, ಹೌ ಅಬೌಟ್ ಯು? ವಾಟ್ ಅಕಾರ್ಡಿಂಗ್ ಟು ಯು ಇಸ್ ಫ್ರೆಂಡ್ಶಿಪ್? ಫ್ರೆಂಡ್ಶಿಪ್ ಶುಡ್ ಬಿ ದ ಮಂತ್ರ ಆಫ್ ಲೈಫ್. ಆ ಥರ ಓಕೆ ನಾನು ಇವ್ರನ್ನ ಮಾತಾಡ್ತೀನಿ, ಇವ್ರನ್ನ ಮಾತಾಡ್ಸಲ್ಲ, ಹಾಗಲ್ಲ. ಆ್ಯಂಡ್ ಲೈಕ್ ಪ್ರದೀಪ ಹೇಳ್ದಂಗೆ, ನಾನು ಇವ್ರಿಗೆ ಹೆಲ್ಪ್ ಮಾಡಿದ್ರೆ ನಾಳೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಆ ಮೋಟಿವ್ ಇಟ್ಕೊಂಡು ಮಾಡಿದ್ರೆ ಅಲ್ಲಿ ಟ್ರೂ ಫ್ರೆಂಡ್ಶಿಪ್ ಬೆಳೆಯೋದಿಲ್ಲ. ವಿತೌಟ್ ಎನಿಥಿಂಗ್ ನಾನು ಶೇರ್ ಮಾಡಿಕೊಂಡು ನನ್ನ ಫೀಲಿಂಗ್ ಶೇರ್ ಮಾಡಿದಾಗ ಅವ್ರು ಏನಾರು ಶೇರ್ ಮಾಡಿದಾಗ ನಾನು ಅವ್ರನ್ನ ಜಡ್ಜ್ ಮಾಡಿದೆ, ಆ ಒಂದು ರ್ಯಾಪೋ ಬಿಲ್ಡ್ ಆದಾಗ ಆ ಟ್ರೂ ಫ್ರೆಂಡ್ಶಿಪ್ ಅನ್ನೋದಿರೋದು. ಯಾಕೆಂದರೆ ಯಾವತ್ತಿದ್ರೂ ಮನಸ್ಸಲ್ಲಿರೋದು ಹೇಳ್ಕೊಳ್ಳೋದಕ್ಕೆ ಯಾರೋದೊಬ್ರು ಬೇಕು. ಸೊ ಆ ಲೆವೆಲಲ್ಲಿ ಫ್ರೆಂಡ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಪಾಸ್. ಪ್ರಶ್ನೆ ಕೇಳಲ್ಲ, ಪಾಸ್. ಫ್ರೆಂಡ್ಶಿಪ್ ಇಟ್ಸ್ ನಾಟ್ ಅಂದರೆ ಸುಮ್ಮ ಫ್ರೆಂಡ್ಶಿಪ್ ಅಂತ ಹೇಳ್ಬಿಡ್ಬೋದು. ಇಟ್ಸ್ ಅ ವೆರಿ ಡೀಪ್ ವರ್ಡ್ ನನ್ನ ಪ್ರಕಾರ. ಆ್ಯಂಡ್ ಫ್ರೆಂಡ್ಶಿಪ್ ಅಂದರೆ ಕನೆಕ್ಟ್, ಸೆಲ್ಫ್ಲೆಸ್ ಗಿವಿಂಗ್. ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ ಪ್ರದೀಪ ಹೇಳ್ದಂಗೆ, ಗಿವಿಂಗ್ ಲವ್ ಟು ಸಂಬಡಿ ಆ್ಯಂಡ್ ಆಬ್ವಿಯಸ್ಲಿ ಆ್ಯಂಡ್ ಅದು ಕೊಟ್ಟಾಗ ಬಂದೇ ಬರುತ್ತೆ. ಇಟ್ಸ್ ಅ ಪ್ಯಾಟರ್ನ್ ಆಫ್ ಲೈಫ್. ಎಸ್, ಆಲ್ ರೈಟ್. ಎಸ್, ಪಾಸ್. ಖುಷಿಯಾಗಿದ್ದಾಗ, ದುಃಖದಲ್ಲಿದ್ದಾಗ, ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಅಂದಾಗ, ಯಾವಾಗಲೂ ನಮ್ಮ ಫೋನ್ ಕಾಂಟ್ಯಾಕ್ಟ್ಸಲ್ಲಿ ನೋಡಿದಾಗ ಬೆಸ್ಟ್ ಫ್ರೆಂಡ್ಸ್ಗೆ ಫಸ್ಟ್ ಕಾಲ್ ಮಾಡ್ತೀವಿ ನಾವು. ಸೊ ಫ್ರೆಂಡ್ಸ್ ಇರಲೇಬೇಕು ಲೈಫಲ್ಲಿ. ಫ್ರೆಂಡ್ಸ್ ಇಲ್ಲ ಅಂದರೆ ಸೀರಿಯಸ್ಲಿ ಬದುಕಿರೋದೇ ವೇಸ್ಟ್ ಅನ್ಸ್ಬಿಡುತ್ತೆ ಯಾರಿಗೇ ಆಗಲಿ. ಸೊ ಫ್ರೆಂಡ್ಶಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೈಫ್. ಆಲ್ ರೈಟ್. ಆ್ಯಂಡ್ ನಿಮ್ಮ ಲೈಫಲ್ಲಿ ಫ್ರೆಂಡ್ಶಿಪ್ ಮತ್ತು ಆ ಸ್ನೇಹಿತರ ಪಾತ್ರ ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಸಾಧನೆಗಳ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅಂತ? ತುಂಬಾ 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 ಆಕ್ಚುಲಿ ಒಂದು 10-15 ಜನರ ಹೆಸರು ಹೇಳ್ಬೋದು. ಬಟ್ ಅದರಲ್ಲಿ ಒಬ್ಬರ ಹೆಸರನ್ನ ಐ ವಾಸ್ ಆಕ್ಚುಲಿ ವೇಟಿಂಗ್ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವ್ರ ಹೆಸರನ್ನ ಹೇಳಬೇಕು ಅಂತ. ಇಟ್ ಈಸ್ RJ ಪ್ರದೀಪ. ಸೀರಿಯಸ್ಲಿ ಆಲ್ವೇಸ್ ಸಪೋರ್ಟೆಡ್ ಮೀ. ಇವತ್ತಿನ ದಿನ ನಾನು ಈ ಲೆವೆಲ್ ರೀಚ್ ಆಗಿರೋದಕ್ಕೆ ಐ ಥಿಂಕ್ 50% ಅಮ್ಮನ್ ಕಾಂಟ್ರಿಬ್ಯೂಷನ್ ಇದ್ರೆ ಒಂದು 49% ಪ್ರದೀಪನ್ ಕಾಂಟ್ರಿಬ್ಯೂಷನ್ ಡೆಫಿನೆಟ್ಲಿ ಇದೆ. ಇನ್ 1% ಬಿಟ್ಟಿದ್ದೀನಿ. ಈಸ್ ಬೀನ್ ಅ ಗ್ರೇಟ್ ಸಪೋರ್ಟ್. ಪ್ರದೀಪ ಆ್ಯಂಡ್ ಶ್ವೇತಾ ಇಬ್ರು ಕೂಡ ಗ್ರೇಟ್ ಸಪೋರ್ಟ್. ಸೊ ಇವರಿಬ್ಬರ ಹೆಸರನ್ನ ಮೆನ್ಷನ್ ಮಾಡಕ್ಕೆ ಇಷ್ಟ. ರೈಟ್, ಥ್ಯಾಂಕ್ಸ್ ಅ ಲಾಟ್. ಐ ಥಿಂಕ್ ನಾವು ಸಾಕಷ್ಟು ಮಜಾ ಮಾಡಿದ್ವಿ ಅಂತ ಅನ್ಕೊಳ್ತೀನಿ 1.5 ಗಂಟೆಗಳ ಈ ಕಾಲಾವಕಾಶದಲ್ಲಿ. ಆ್ಯಂಡ್ ಫ್ರೆಂಡ್ಶಿಪ್ ಡೇ ವೀಕ್ಷಕರೇ, ನಿಜಕ್ಕೂ ಮಾತನಾಡಬೇಕು ಅಂತಂದರೆ ಸ್ನೇಹಿತರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಸಾಕಷ್ಟು ಹಿರಿಯ ಸಾಹಿತಿಗಳು ಒಂದು ಮಾತನ್ನು ಹೇಳ್ತಾರೆ, ನಿಮಗೆ ಜೀವನದಲ್ಲಿ ಯಾರು ಇಲ್ಲದೆ ಇದ್ರೂ ಬೇಡವಂತೆ, ಆದರೆ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತ ನಿಮ್ಮ ಲೈಫಲ್ಲಿ ಇದ್ದರೆ ಆ ಒಬ್ಬ ಬೆಸ್ಟ್ ಫ್ರೆಂಡ್ ನಿಮ್ಮ ಜೀವನನ ಉತ್ತುಂಗ ಮಟ್ಟಕ್ಕೆ ಏರಿಸುವಂಥ ಸಾಮರ್ಥ್ಯವನ್ನು, ಶಕ್ತಿಯನ್ನು ಹೊಂದಿರ್ತಾನಂತೆ. ಸೊ ನಾವೀಗ ಏನು ಮಾಡೋಣ, 4 ಜನ 5 ಜನ ಅಂತಂದರೆ 5 ಜನ ಅಂತಂದರೆ ನಾನೇನು ಅನ್ಕೊಂಡ್ರೆ ನನ್ನ ಬಿಟ್ಬಿಟ್ಟು ನೀವು ಆ ಕ್ಯಾಟಗರಿ ಅಲ್ವಾ, ಅದಕ್ಕೆ ಸುಮ್ಮನೆ. ಸೊ ಏನು ಮಾಡೋಣ ಅಂತಂದರೆ ರೇಡಿಯೋ ಸಿಟಿ ಬಗ್ಗೆ ಇಲ್ಲಿ ಮಾತಾಡಿದಾಯ್ತು. ನೆಕ್ಸ್ಟ್ ಈಗ ನಾನು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂತೀನಿ. ನಾವು 5 ಜನನೂ ಸುವರ್ಣ ನ್ಯೂಸ್ ಅನ್ಬೇಕು. ಓಕೆ, ರೆಡಿನಾ? ಸ್ಟಾರ್ಟ್. ಓಕೆ, ಏನು ಸಿಗುತ್ತೆ ನಮಗೆ? ಟೀ ಕೊಟ್ಟಿದ್ದೀರಲ್ಲ ಸ್ವಾಮಿ. ಓಕೆ, ಸ್ಟಾರ್ಟ್. 1 2 3. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಥ್ಯಾಂಕ್ ಯು, ನಮಸ್ತೆ ಅಂಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಬಾಯ್ ಬಾಯ್. ಡಿಯರ್ ಫ್ರೆಂಡ್, ಇದೊಂಥರ ವಿಚಿತ್ರವಾದ ಸಂಬಂಧ. ಯಾವುದೇ ನಿರೀಕ್ಷೆಗಳಿಲ್ಲ, ಕಂಪ್ಲೇಂಟ್ಸ್ ಇಲ್ಲ. ಜೊತೆಯಾಗಿ ಹಂಚಿಕೊಂಡ ಸಂಕಟಗಳಿಗೆ, ಪೋಲಿ ಜೋಕ್ಗಳಿಗೆ, ಜಾಲಿ ಮಾತುಗಳಿಗೆ, ಮಾಡಿಕೊಂಡ ಸಹಾಯಕ್ಕೆ ಲೆಕ್ಕವೇ ಇಲ್ಲ. ಯಾರೇ ದೂರವಾದರೂ ಪಕ್ಕದಲ್ಲೇ ಹೆಜ್ಜೆ ಹಾಕೋ ಜೀವ ಅಂದ್ರೆ ಅದು ನೀನು ಮಾತ್ರ. ರಕ್ತ ಸಂಬಂಧವನ್ನು ಮೀರಿದ ಬಾಂಧವ್ಯ ನಮ್ಮದು. ನಿನಗೆ ಪ್ರೀತಿಯ ಥ್ಯಾಂಕ್ಸ್ ಡಿಯರ್ ಫ್ರೆಂಡ್.
ಈ ಬಂಧ ನಿರಂತರ. ಹ್ಯಾಪಿ ಫ್ರೆಂಡ್ಶಿಪ್ ಡೇ.